ಇನ್ನು ಲೋಕಾಯುಕ್ತ ಕಚೇರಿಗೆ ಚಿಕ್ಕಪೇಟೆ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಕೆಜಿಎಫ್ ಬಾಬು ಹಾಜರಾಗಿದ್ದಾರೆ. ಕಾರಣ ಏನು? ಸಚಿವ ಜಮೀರ್ ಜೊತೆಗೆ ಹಣಕಾಸಿನ ವ್ಯವಹಾರದ ಆರೋಪ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಗೆ ಅವರು ಹಾಜರಾಗಿರೋದು. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಕೆಜಿಎಫ್ ಬಾಬುಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ನೀಡಿದ್ರು. ನೋಟಿಸ್ ನೀಡಿದಂತಹ ಕಾರಣ ಅವರು ವಿಚಾರಣೆಗೆ ಇವತ್ತು ಹಾಜರಾಗಿದ್ದಾರೆ. ತನಿಖಾಧಿಕಾರಿಗಳಿಗೆ ಜೊತೆಗೆ ಹಾಜರಾಗೋದರ ಜೊತೆಗೆ ಅವರು ದಾಖಲಾತಿಗಳನ್ನು ಕೂಡ ಅವರು ಸಬ್ಮಿಟ್ ಮಾಡಿದ್ದಾರೆ. ಈ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸಚಿವ ಜಮೀರ್ ಅವರ ಜೊತೆ ಇರುವಂತಹ ಹಣಕಾಸಿನ ವ್ಯವಹಾರದ ಕುರಿತಾಗಿ ಒಂದು ಆರೋಪ ಬಂದಿತ್ತು. ಹೀಗಾಗಿ ಇವತ್ತು ಕೆಜಿಎಫ್ ಬಾಬು ಅವರು ಲೋಕಾಯುಕ್ತ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ತನಿಖಾಧಿಕಾರಿಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದಾರೆ. ಅದೇನು ದೊಡ್ಡ ಇಶ್ಯೂ ಅಲ್ಲ. ಅದು ಸುಮ್ಮನೆ ಅದು ದೊಡ್ಡದು ಮಾಡ್ಕೊಳ್ತಾ ಇದ್ದಾರೆ. ಇವಾಗ 2013 ಜಮೀರ್ ಅಹಮದ್ ಸಾಹೇಬ್ರು ಇದ್ದಾರಲ್ಲ ಮನೆ, ಆವಾಗ ಲ್ಯಾಂಡ್ ಇತ್ತು, ಬ್ಯಾಂಕಲ್ಲಿ ಲೋನ್ ಇತ್ತು. ಅದು ಆ ಲೋನ್ಗೆ 3.5 ಕೋಟಿ ನನ್ನ ಹತ್ರ ಸಾಲ ತಗೊಂಡಿದ್ರು. ಸಾಲ ತಗೊಂಡು ಲೋನ್ ಕ್ಲಿಯರ್ ಮಾಡಿದ್ರು. ಕ್ಲಿಯರ್ ಮಾಡಿದ್ದು ಆ ದುಡ್ಡು ಬಂದಿರಲಿಲ್ಲ. 2021 ಏನೋ ಅವ್ರಿಗೆ ರೇಡ್ ಆಯಿತು. ರೇಡ್ ಆದಮೇಲೆ ಆ ರೇಡ್ ಆಗಿ ನನಗೆ ನೋಟಿಸ್ ಬಂದು ಆ ದುಡ್ಡು ಏನಕ್ಕೆ ತಗೊಂಡ್ರು ಅಂತ ಅಲ್ಲಿ ಎನ್ಕ್ವೈರಿ ಮಾಡಿದ್ರು. ಆ ಎನ್ಕ್ವೈರಿದಲ್ಲಿ ನನ್ನ 10-15 ದಿವಸ ಅಲ್ಲಿ ಎನ್ಕ್ವೈರಿ ನಡೀತು. ನಡೆದ ಮೇಲೆ ಆಮೇಲೆ ಅಲ್ಲಿಂದ ಇವಾಗ ಎನ್ಕ್ವೈರಿ ಆಯಿತು, ಎಲ್ಲ ಕ್ಲೋಸ್ ಆಗಿತ್ತಲ್ಲಿ. ಅಲ್ಲಿಂದ ಇಲ್ಲಿ ಇವಾಗ ಟ್ರಾನ್ಸ್ಫರ್ ಮಾಡಿದ್ದಾರೆ. ಡೆಲ್ಲಿ ಇಡಿಯಿಂದ ಲೋಕಾಯುಕ್ತಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಟ್ರಾನ್ಸ್ಫರ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಎನ್ಕ್ವೈರಿಗೆ ಕರೆದಿದ್ರು. ಎನ್ಕ್ವೈರಿ ಎಲ್ಲ ಆಯಿತು. ಅಲ್ಲಿ ಏನು ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ, ಈ ಥರ ದುಡ್ಡು ತಗೊಂಡಿದ್ದಾರಲ್ಲ, ಅದಕ್ಕೆ ಏನಕ್ಕೆ, ಯಾವ ಬಿಸ್ನೆಸ್ ಇತ್ತು, ಏನಕ್ಕೆ ಕೊಟ್ಟಿದ್ದೀರಾ ಅಂತ ಅವರು ಕೇಳಿದ್ದಾರೆ. ಅದಕ್ಕೆ ಉತ್ತರ ನಾನು ಕೊಟ್ಟಿದ್ದೀನಿ. ನಾನು ಸಾಲ ಕೊಟ್ಟಿದ್ದೀನಿ, ಸಾಲ 1 ತಿಂಗಳಲ್ಲಿ ಸಾಲ ವಾಪಸ್ ಬರುತ್ತೆ, ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಆಮೇಲೆ ನಸೀರ್ ಅಹಮದ್ ಸಾಹೇಬರು ಅದು 3 ಕೋಟಿ ತಗೊಂಡಿದ್ರು. ಅದ್ರ ಬಗ್ಗೆನೂ ಕೇಳಿದ್ರು. ಅದ್ರ ಬಗ್ಗೆನೂ ಅವರು ನಮ್ಮ ಗುರುಗಳ ಥರ ಅಂತ ಅವ್ರಿಗೇನು ನೆಕ್ಸ್ಟ್ ಮಂತ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಅವ್ರದ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಇಷ್ಟ ಆಗಿದೆ. ಮತ್ತೆ ಏನಾದರೂ ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಇನ್ನೂ ಕೆಲವು ಡಾಕ್ಯುಮೆಂಟ್ ಕೇಳಿದ್ದಾರೆ. ಡಾಕ್ಯುಮೆಂಟ್ ಕೊಟ್ಟ ಮೇಲೆ ಅವ್ರು ಯಾವಾಗ ಕರೀತಾರೋ ಅವಾಗ ಬನ್ನಿ ಅಂತ ಹೇಳಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಅಂಕಿತಾ, ಏನಿದು ಪ್ರಕರಣ? ಈಗ ಸದ್ಯಕ್ಕೆ ಯಾಕೆ ಇವ್ರ ಮೇಲೆ ಆರೋಪ ಬಂದಿದ್ದು? ರಾಹುಲ್, ಜಮೀರ್ ಅಹಮದ್ ಹಾಗೆ ಕೆಜಿಎಫ್ ಬಾಬುವಿನ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಆಗಸ್ಟ್ 22ನೇ ತಾರೀಕು ಒಂದು ನೋಟಿಸನ್ನು ಕೊಡ್ತಾರೆ. ಅಂದರೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಒಂದು ನೋಟಿಸನ್ನು ಸರ್ವ್ ಮಾಡ್ತಾರೆ. ಅದರಂತೆ ಇವತ್ತು ಕೆಜಿಎಫ್ ಬಾಬು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿರುವಂಥದ್ದು. ಇಲ್ಲಿ ಪ್ರಮುಖ ಕಾರಣ ಏನು ಅಂತಂದರೆ, ಈ ಕೆಜಿಎಫ್ ಬಾಬು ಬಳಿಯಿಂದ ಜಮೀರ್ ಅಹಮದ್ ಅವರು 3 ಕೋಟಿ ರೂಪಾಯಿ ಸಾಲವನ್ನು ಪಡ್ಕೊಂಡಿರ್ತಾರೆ. 2013ರಲ್ಲಿ ಜಮೀರ್ ಅಹಮದ್ ಅವರು ಮನೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಈ ಒಂದು ಸಾಲವನ್ನ ಪಡ್ಕೊಂಡಿರುವಂಥದ್ದು. ಅದಾದ ಬಳಿಕ ಕೆಜಿಎಫ್ ಬಾಬು ಅವರು ಕೂಡ ಈ ಸಾಲವನ್ನ ವಾಪಸ್ ಕೇಳ್ತಾರೆ, ಆದರೆ ಅವರು ಕೊಟ್ಟಿರೋದಿಲ್ಲ. ಜೊತೆಗೆ ಇಡಿ ರೇಡ್ ಆಗುತ್ತೆ. ಇಡಿಯಿಂದ ಕೆಜಿಎಫ್ ಬಾಬುಗೆ ಸಮನ್ಸ್ ಕೂಡ ಜಾರಿ ಆಗುತ್ತೆ. ಬಳಿಕ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನ ನೀಡಿರುವಂಥದ್ದು. ಅಂದರೆ ಇಡಿಯಲ್ಲಿದ್ದಂತಹ ಕೇಸು ಇಡಿಯಿಂದ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ 3 ಕೋಟಿ ಏನು ಸಾಲವನ್ನ ಕೊಟ್ಟಿದ್ರು, ಅದಕ್ಕೆ ದಾಖಲೆಗಳನ್ನು ಒದಗಿಸುವಂತೆ, ಜೊತೆಗೆ ಉತ್ತರವನ್ನ ಕೊಡುವಂತೆ ಕೆಜಿಎಫ್ ಬಾಬುಗೆ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಅಧಿಕಾರಿಗಳ ಮುಂದೆ ವಿಚಾರಣೆಗೂ ಕೂಡ ಹಾಜರಾಗಿದ್ದಾರೆ. ವಿಚಾರಣೆಯ ಬಳಿಕ ಮಾಧ್ಯಮ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿರುವಂಥದ್ದು. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ಯಾತಕ್ಕಾಗಿ ಕರೆದಿದ್ರು ಅಂತ ಹೇಳಿ ಆ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಕೆಜಿಎಫ್ ಬಾಬು ವಿವರವಾಗಿ ಹೇಳಿದ್ದಾರೆ. ಅಂದರೆ 2013ರಲ್ಲಿ ಅವರು ಮನೆಯನ್ನ ಕಟ್ಟಿದ್ರು. ಆ ಸಂದರ್ಭದಲ್ಲಿ ನನ್ನ ಹತ್ರ 3 ಕೋಟಿ ರೂಪಾಯಿ ಸಾಲವನ್ನ ಕೇಳಿದ್ರು. ಆ ಟೈಮಲ್ಲಿ ನಾನು ಕೊಟ್ಟಿದ್ದೆ ಅನ್ನೋ ವಿಚಾರವನ್ನ ಅವರು ಹೇಳಿದ್ರು. ಜೊತೆಗೆ ಈಗ ಅವರ ಪರಿಸ್ಥಿತಿ ಸರಿ ಇಲ್ಲ, ಜೊತೆಗೆ ನನ್ನ ಮತ್ತೆ ಅವರ ಒಂದು ನಡುವೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ, ನಮ್ಮ ಬಾಂಧವ್ಯ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ಹಣಕಾಸಿನ ಸಂಬಂಧ ನನ್ನ ಹತ್ರ ದಾಖಲೆಗಳನ್ನು ಕೇಳಿದ್ದಾರೆ. ಅಂದರೆ ಯಾವಾಗ, ಯಾವ ಕಾರಣಕ್ಕೆ ಈ ಒಂದು ಹಣವನ್ನು ಕೊಟ್ಟಿದ್ರಿ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲೆಗಳನ್ನು ಒದಗಿಸೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಒಂದಷ್ಟು ಸಮಯಾವಕಾಶವನ್ನು ತೆಗೆದುಕೊಂಡಿದ್ದೇನೆ.
ಎಲ್ಲ ದಾಖಲೆಗಳನ್ನು ಅಧಿಕಾರಿಗಳಿಗೆ ಕೊಡ್ತೀನಿ, ಜೊತೆಗೆ ಈಗ ಮತ್ತೆ ವಿಚಾರಣೆಗೆ ಬರೋದಕ್ಕೆ ಹೇಳಿದ್ದಾರೆ. ಯಾವಾಗ ವಿಚಾರಣೆಗೆ ಕರೀತಾರೆ ಮತ್ತೆ ನಾನು ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ, ಜೊತೆಗೆ ಅಧಿಕಾರಿಗಳ ತನಿಖೆ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಸಹಕಾರ ನೀಡ್ತೀನಿ ಅನ್ನೋ ನಿಟ್ಟಿನಲ್ಲಿ KGF ಬಾಬು ಅವರು ಮಾತನಾಡಿರುವಂಥದ್ದು. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.